ಇನ್ನೂ ಎಲ್ಲೂ ಪಾರ್ಸಲ್ ಸ್ಟಾರ್ಟ್ ಆಗಿಲ್ಲ. ಎಲ್ಲ ವಾರ 15ನೇ ತಾರೀಕುವರೆಗೂ, ನಾಳೆ ತಿಂಗಳ 15ರವರೆಗೂ ಇದೇ ತರ ಇರ್ತೈತೆ. ಈಗ ನಮ್ಮ ಕಡೆ ಸ್ವಲ್ಪ ಸ್ಲೋ ಆಗಿದೆ. ಅನಂತಪುರ ಏರಿಯಾ ಮತ್ತೆ ಚಳ್ಳಕೆರೆ ಏರಿಯಾ ಸ್ವಲ್ಪ ಫಾಸ್ಟ್ ಆಗಿ ನಡೀತಾ ಇದ್ದಾರೆ. ಈಗ ಪಾರ್ಸಲ್ ಯಾವ ಕಡೆಗೆ ಹೋಗ್ತಿದೆ ಅಣ್ಣ? ಈಗ ಒಂದು 300ರಿಂದ 500 ರೂಪಾಯಿ ರೇಂಜ್ ನಡೆಯುವಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಯ್ ಎಲ್ಲೋ ನಮಸ್ಕಾರ. ಎಲ್ಲ ರೈತ ಬಂದರಿಗೂ ಪುಟ್ಟ ರೈತ ಬಂದು ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತು ವಿಡಿಯೋ ವಿಶೇಷ ಏನಪ್ಪ ಅಂದರೆ ಜೂನ್ ತಿಂಗಳ ಟೊಮೊಟೊ ಬೆಲೆ ಏನಾಗ್ಬೋದು, ಪಾರ್ಸಲ್ ಯಾವಾಗ ಬರ್ತಾರೆ, ಇನ್ನೂ ಹಲವಾರು ವಿಷಯಗಳ ಬಗ್ಗೆ ನಮ್ಮ KN ಮಂಡಿ ಮಾಲಕ ಪ್ರಕಾಶ್ ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದು ಈ ವಿಡಿಯೋದಲ್ಲಿ ಹೇಳಿದ್ದೀವಿ. ಸಂಪೂರ್ಣ ವಿಡಿಯೋ ನೋಡಿ, ಆದಷ್ಟು ಈ ವಿಡಿಯೋ ನಮ್ಮ ರೈತರಿಗೆ ಶೇರ್ ಮಾಡಿ. ಈ ವಿಡಿಯೋ ನೋಡೋ ಪ್ರತಿಯೊಬ್ಬರು ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ಅಂತ ಕರೆಕ್ಟ್ ಕಾಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಈ ವಿಡಿಯೋ ಎಲ್ಲ ರೈತ ಬಂದವರಿಗೂ ಶೇರ್ ಮಾಡಿ. ಈಗ ಬನ್ನಿ ನಮ್ಮ KN ಮಂಡಿ ಮಾಲಕ ಪ್ರಕಾಶ್ ಅವರ ಮಾತಾಡಿ ಹೆಚ್ಚಿನ ಮಾಹಿತಿ ಪಡೋಣ. ಅಣ್ಣ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ರೈತರು ಕಾಮೆಂಟ್ಸ್ ಮುಖಾಂತರ ಕೆಲವು ಪ್ರಶ್ನೆಗಳು ಕೇಳಿದ್ದಾರೆ, ಅದ್ರ ಉತ್ತರ ಬೇಕಾಗಿದೆ ಅಣ್ಣ. ಅಣ್ಣ, ಈಗ ಟೊಮೆಟೊ ಬೆಲೆ ತುಂಬಾ ಏರುಪೇರು ಆಗ್ತಿದೆ, ಅದಕ್ಕೆ ಕಾರಣ ಏನಿರ್ಬೋದು ಅಣ್ಣ? ಏನ್ ಟೊಮಾಟೊ ಈಗ ಇನ್ನೂ ಎಲ್ಲೂ ಪಾರ್ಸಲ್ ಸ್ಟಾರ್ಟ್ ಆಗಿಲ್ಲ. ಎಲ್ಲ ಕಡೆ ರಾಜ್ಯ ದೇಶವ್ಯಾಪಿ ಅಲ್ಲೆಲ್ಲೆಲ್ಲಿ ಸ್ವಲ್ಪ ಲೋಕಲ್ ಟೊಮಾಟೊ ಇರೋದ್ರಿಂದ ಟೊಮಾಟೊ ಎಲ್ಲಿ ಹೊರಗಡೆ ಹೋಗ್ತಾ ಇಲ್ಲ. ಬರೀ ಕೇರಳ ಒಂದು, ತಮಿಳುನಾಡು ಒಂದು ಹೋಗ್ತಾ ಇರೋದ್ರಿಂದ ಸ್ವಲ್ಪ ಏರುಪೇರು ಆಗ್ತಾ ಇದೆ. ಇನ್ನೂ ಒಂದು ವಾರ 15ನೇ ತಾರೀಕುವರೆಗೂ, ನಾಳೆ ತಿಂಗಳ 15ರವರೆಗೂ ಇದೇ ತರ ಇರ್ತೈತೆ. ಆಮೇಲೆ ಪಾರ್ಸಲ್ ಅವ್ರು ಬಂದ್ಮೇಲೆ ಒಂದು ಪೊಸಿಷನ್, ಒಂದು ಕಾನ್ಸ್ಟೆಂಟ್ ಬರೋಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಜೂನ್ ತಿಂಗಳಲ್ಲಿ ನಮ್ಮ ಟೊಮೆಟೊ ಮಾರ್ಕೆಟ್ಗೆ ಯಾವ್ಯಾವ ಕಡೆಯಿಂದ ಟೊಮೆಟೊ ಜಾಸ್ತಿ ಬರ್ಬೋದಣ್ಣ? ಇಲ್ಲ, ನೀವು ಬೇರೆ ಕಡೆ ಎಲ್ಲಿಂದ ಬೇಕಾಗಿಲ್ಲ. ಈಗ ಲೋಕಲ್ ಮಾಲೆ ಯಥೇಚ್ಛವಾಗಿರೋದ್ರಿಂದ ಲೋಕಲ್ ಮಾಲೆ ಬರ್ತೈತೆ. ಅದ್ರ ಜೊತೆಗೆ ಆಂಧ್ರ ಇದೆ. ಅದು ಬಿಟ್ರೆ ಬೇರೆ ಯಾವುದು ಬರೋದಕ್ಕೆ ಅವಕಾಶಗಳು ತುಂಬ ಕಡಿಮೆ ಇದೆ. ಆಂಧ್ರ ಅಂದರೆ ಮದನಪಲ್ಲಿ ಏರಿಯಾ ಇದೆ, ಈ ಕಡೆ ಕಲಕಡ ಏರಿಯಾ ಮಾಲ್ ಇದೆ, ನಮ್ಮ ಲೋಕಲ್ ಇದೆ. ಗೌನ್ಪಲ್ಲಿ ಏರಿಯಾ ನಮ್ಮ ಲೋಕಲ್ ಇದೆ. ಈ ಕಡೆ ಚಳ್ಳಕೆರೆ, ಅನಂತಪುರ ಇನ್ನೂ ಲೇಟ್ ಆಗ್ಬೋದು. ನಮ್ಮ ಲೋಕಲ್ ಮಾಲೆ ಜಾಸ್ತಿ ಇರೋದ್ರಿಂದ ಜೂನಲ್ಲಿ ನಮ್ಮ ಲೋಕಲ್ ಮಾಲೆ ಇರ್ತೈತೆ ಮಾರ್ಕೆಟಲ್ಲಿ. ಈಗ ಯಾವ ಕಡೆ ಹೆಚ್ಚಾಗಿ ನಾಟಿ ಮಾಡ್ತಾ ಇರ್ಬೋದಣ್ಣ? ಈಗ ನಮ್ಮ ಕಡೆ ಸ್ವಲ್ಪ ಸ್ಲೋ ಆಗಿದೆ. ಅನಂತಪುರ ಏರಿಯಾ ಮತ್ತೆ ಚಳ್ಳಕೆರೆ ಏರಿಯಾ ಸ್ವಲ್ಪ ಫಾಸ್ಟ್ ಆಗಿ ನಡೀತಾ ಇದ್ದಾರೆ ಸೋಯಿಂಗ್. ಈಗ ಪಾರ್ಸಲ್ ಯಾವ ಕಡೆಗೆ ಹೋಗ್ತಿದೆ ಅಣ್ಣ? ಈಗ ಪಾರ್ಸಲ್ ಲೋಕಲ್ ಬಿಟ್ರೆ ಎಲ್ಲೂ ಹೋಗ್ತಾ ಇಲ್ಲ. ಒರಿಸ್ಸಾ ಮಾರ್ಕೆಟ್ ಒಂದು ಹೋಗ್ತಾ ಇದೆ, ಕಲ್ಕತ್ತಾ ಆಗೊಂದು ಈಗೊಂದು ಲೋಡ್ ಆಗ್ತಾ ಇದೆ. ಒರಿಸ್ಸಾ ಒಂದು, ಛತ್ತೀಸ್ಗಢ ಸ್ವಲ್ಪ ಸ್ಟಾರ್ಟ್ ಆಗಿದೆ. ನಮ್ಮ ಕೋಲಾರ ಟೊಮೆಟೊ ಮಾರ್ಕೆಟ್ಗೆ ನಾಟಿ ಟೊಮೆಟೊ ಜಾಸ್ತಿ ಬರ್ತದೆ, ಇಲ್ಲ ಅಂದ್ರೆ ಸೀಡ್ ಜಾಸ್ತಿ ಬರ್ತದೆ? ಇಲ್ಲ, ನಾಟಿ ಒಂದು 70% ನಾಟಿ ಇದೆ, ಒಂದು 30% ಸೀಡ್ ಇದೆ ಈಗ ಸದ್ಯದ ಮಟ್ಟದಲ್ಲಿ. ಪಾರ್ಸಲ್ ತಗೊಳ್ಳೋರು ಮಾರ್ಕೆಟ್ಗೆ ಯಾವ ತಿಂಗಳಲ್ಲಿ ಜಾಸ್ತಿ ಬರ್ತಾರೆ ಅಣ್ಣ? ಈಗ ಏನ್ ಪಾರ್ಸಲ್ ಲೋಕಲ್ ಅವ್ರೆಲ್ಲ ಕಡಿಮೆ ಆಗ್ತಾ ಇದೆ. ಸ್ವಲ್ಪ ಮಳೆಗೆ ಕಾಯ್ತಾ ಇದಾರೆ. 6ನೇ ತಿಂಗಳ 15ನೇ ತಾರೀಕು ಮೇಲೆ ಎಲ್ಲಾ ಪಾರ್ಸಲ್ ಬರೋಂಥ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತದೆ. ದೇಶವ್ಯಾಪಿ ಎಲ್ಲಾ ಕಡೆನೂ ಬಂದ್ಬಿಡ್ತಾರೆ. ಜೂನ್ ತಿಂಗಳಲ್ಲಿ ಟೊಮೆಟೊ ಬೆಲೆ ಅಂದಾಜು ಏನಾಗ್ಬೋದು ಅಣ್ಣ? ಈ ಸತಿ ಸ್ವಲ್ಪ ಪ್ರಿಡಿಕ್ಷನ್ ಮಾಡೋದು ತುಂಬಾ ಕಷ್ಟಕರವಾಗಿದೆ. ಕಾರಣ ಏನಂತಂದ್ರೆ ಬೆಳೆಗಳು ಚೆನ್ನಾಗಿದೆ, ಎಲ್ಲಿ ಏನಿದೆ ಏನನ್ನೋದು ಗೊತ್ತಾಗ್ತಾ ಇಲ್ಲ. ಬೆಳೆ ಈಲ್ಡ್ ಚೆನ್ನಾಗಿರೋದ್ರಿಂದ 7ನೇ ತಿಂಗಳಲ್ಲಿ ಒಂದು 300ರಿಂದ 500 ರೂಪಾಯಿ ರೇಂಜ್ ನಡೆಯುವಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈಗ ಮಾರ್ಕೆಟ್ಗೆ ಟೊಮೆಟೊ ತರುವಂತ ರೈತರು ಯಾವ ರೀತಿ ಟೊಮೆಟೊ ತಂದ್ರೆ ಉತ್ತಮ ಅನ್ಸುತ್ತೆ ಅಣ್ಣ? ಈಗ ಸ್ವಲ್ಪ ದೂರ ತಗೊಂಬಂದ್ರೆ ತುಂಬಾ ಉತ್ತಮ. ಯಾಕಂತಂದ್ರೆ ಪಾರ್ಸಲ್ ಸ್ಟಾರ್ಟ್ ಆಗೋದ್ರಿಂದ ಪಾರ್ಸಲ್ 4 ದಿನ 5 ದಿನ ಇರ್ಬೇಕಾಗಿರೋದ್ರಿಂದ ಸ್ವಲ್ಪ ದೂರ ಬಂದ್ರೆ ತುಂಬಾ ಅನುಕೂಲ ಆಗುತ್ತೆ. ಕಲ್ಲರ್ ಮಾಲ್ ಮೆಡ್ರಾಸ್ ಮಾತ್ರ ನಡೆಯುತ್ತೆ, ಬೇರೆ ಕಡೆ ನಡೆಯೋದಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ. ಕಲ್ಲರಲ್ಲಿ ಸ್ವಲ್ಪ ಗಟ್ಟಿ ಇರೋದು ಕಲ್ಲರ್ ಬಂದ್ರೂ ಏನು ತೊಂದರೆ ಇಲ್ಲ. ಅಂದ್ರೆ ಹಾಫ್ ಕಲರ್ ಇದ್ರೆ ಸ್ವಲ್ಪ ತುಂಬಾ ಉತ್ತಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ರೈತರಿಗೆ ಏನ್ ಹೇಳಕ್ ಬಯಸ್ತೀರ ಅಣ್ಣ? ರೈತರಿಗೆ ಈ ಸರಿ ಸುಗ್ಗಿ ಕಾಲ ಒಳ್ಳೆ ಬೆಲೆ ಕೊಡ್ಲಿ. ಯಾಕಂತಂದ್ರೆ 3 ವರ್ಷದಿಂದ ನಮ್ಮ ಲೋಕಲ್ ರೈತರಿಗೆ ದುಡ್ಡಾಗಿಲ್ಲ. ಈ ಸತಿ ದುಡ್ಡಾಗತ್ತೆ ಅಂತ ನಿರೀಕ್ಷೆ ಇದೆ. ದುಡ್ಡು ಆಗ್ಬೋದು ಅಂತ ನನ್ಗೂ ಅನಿಸ್ತಾ ಇದೆ. ನೋಡೋಣ, ಈ 2 ತಿಂಗಳು ನಮ್ಮ ಲೋಕಲ್ ರೈತರಿಗೆ ಒಂದು ಸ್ವಲ್ಪ ದುಡ್ಡಾಗಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ದೇವ್ರು ಒಳ್ಳೇದು ಮಾಡ್ಲಿ ಅಂತಾನೆ ಬಯಸ್ತಾ ಇದೆ. ಇಷ್ಟೊಂದು ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇದು ನಮ್ಮ KN ಮಂಡಿ ಮಾಲಕ ಪ್ರಕಾಶ್ ಅವರ ಮಾತುಗಳು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಈ ವಿಡಿಯೋ ಎಲ್ಲ ರೈತ ಬಂದವರಿಗೂ ಶೇರ್ ಮಾಡಿ. ಇಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿ, ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ, ಪ್ರತಿಯೊಬ್ಬರು ಜಾಯ್ನ್ ಆಗಿ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ತಾ ಇರಿ, ಸಪೋರ್ಟ್ ಮಾಡಿ. ಜೈ ಜವಾನ್, ಜೈ ಕಿಸಾನ್.